ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ ನಲ್ಲಿ ಮಾತ್ರ. ನೋಡಿ, ನಾವು ಹಬ್ಬಗಳಿದ್ದಾಗ ಸೀರೆ ಉಟ್ಕೋತೇವೆ. ದಿನ ನಾವು ಸೀರೆ ಉಟ್ಕೊಂಡ್ರೆ ನಮ್ಮ HR ಇದಾರಲ್ಲ, ಚೀಚಿ ಅದೇ ಚಿಕ್ಕ ನಾಯಕನಹಳ್ಳಿ ಚಿಕ್ಕ ತಾಯಿ, ಅವ್ರಿಗೆ ಇಷ್ಟ ಆಗೋದಿಲ್ಲ. ಅಲ್ಲ ಮೋಯಿ ಅವ್ರೆ, ನೀವು ಟ್ಯಾಲೆಂಟೆಡ್ ಟೀಚರ್ ಅಂತ ಹೇಳ್ತಾ ಇದ್ದೀರಾ. ಇಲ್ಲಿ ನೋಡಿದ್ರೆ ಸೀತಮ್ಮನವ್ರೆ ನಿಮ್ ಟ್ಯಾಲೆಂಟ್ ಚೆಕ್ ಮಾಡ್ತಿರೋ ಹಾಗಿದೆ. ಅದು ಒಂದೊಂದ್ಸಲ ಹಾಗಾಗತ್ತೆ. ಈಗ ನೋಡಿ, ಕಾಯಿ ಇದ್ರೆ ನಾವು ಸ್ಪೂನ್ ಅಲ್ಲಿ ತಿಂತೀವಲ್ಲ, ಹಾಗೆ. ಅಂದ ಹಾಗೆ ಇವ್ರು ಯಾರು? ಇವ್ರು ಸೀತಮ್ಮ ಅಂತ. ಎಸ್ ಎಸ್, ಹಾಫ್ ಕ್ಲೋಸ್. ನಾನೇ ಸೀತಾದೇವಿ. ಹಾಫ್ ಕ್ಲೋಸ್, ಅರ್ಧ ಮುಚ್ಚ ಹೋಗ್ಬಿಟ್ಟಿದ್ದೀರಾ. ಇವಳು ನನ್ನ ಮುದ್ದು ಸೊಸೆ ಗುಲಾಬಿ. ಓಕೆ, ಗುಲಾಬಿ, ಯು ಮೀನ್ ರೋಸ್. ಓ ಮೈ ಗಾಡ್, ಐ ಲವ್ ರೋಸಸ್, ಯು ನೋ. ಅಂದ್ರೆ ನೀವು ನಿಮ್ ಸೊಸೆಗೆ ಈ ತರ ಬ್ಯೂಟಿಫುಲ್ ಡ್ರೆಸ್ಸಸ್ ಹಾಕ್ಸಲ್ವಾ? ಛೇ, ನಮ್ದು ತುಂಬಾ ಸಂಪ್ರದಾಯಸ್ಥ ಕುಟುಂಬ. ನಮ್ ಮನೇಲಿ ಈ ತರ ಯಾರು ಬಟ್ಟೆ ಹಾಕಲ್ಲ, ಹಾಕಕ್ಕೂ ನಾನ್ ಬಿಡಲ್ಲ. ಓ ಮೈ ಗಾಡ್, ಅಂದ್ರೆ ನಿಮ್ಮ ಸೊಸೆಗೆ ಇಷ್ಟ ಇದ್ರು ನಿಮಗೆ ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ನೀವು ಅವ್ರಿಗೆ ಈ ತರ ಡ್ರೆಸ್ ಹಾಕಿಸ್ತಾ ಇಲ್ವಾ? ಇಲ್ಲ, ನನ್ಗೂ ಈ ತರ ಬಟ್ಟೆಗಳು ಹಾಕೋದಕ್ಕೆ ಇಷ್ಟ ಇಲ್ಲ. ನನಗ್ ಲಕ್ಷಣವಾಗಿ ಸ್ಯಾರಿ ಉಟ್ಕೊಳ್ಳೋದಕ್ಕೆ ಇಷ್ಟ. ಓ ಮೈ ಗಾಡ್, ಗುಲಾಬಿ ಅವ್ರೆ, ನೀವ್ ನಿಮ್ ಕಾಲೇಜ್ ಡೇಸ್ ಅಲ್ಲೂ ಈ ತರ ಬ್ಯೂಟಿಫುಲ್ ಡ್ರೆಸ್ಸಸ್ ನ ಹಾಕಿಲ್ವಾ? ಕಾಲೇಜಲ್ಲಿ ಹಾಕೋತಿದ್ದೆ, ಮದ್ವೆ ಆದ್ಮೇಲೆ ಬಿಟ್ಬಿಟ್ಟೆ. ಓ ಮೈ ಗಾಡ್, ಕೇಳಿಸ್ಕೊಂಡ್ರಾ? ಅವರು ಕಾಲೇಜಲ್ಲೆಲ್ಲ ಈ ತರ ಡ್ರೆಸ್ಸಸ್ ನ ಹಾಕ್ತಾ ಇದ್ರು ಅಂತೆ. ಈಗ ಮದ್ವೆ ಆಗಿದ್ದಕ್ಕೆ ಹಾಕ್ತಾ ಇಲ್ಲ ಅಂದ್ರೆ ಇಂಡೈರೆಕ್ಟ್ ಆಗಿ ಅವರು ಹೇಳ್ತಿದ್ದಾರೆ ಅತ್ತೆ ಅವರು ಈ ತರ ಹಾಕೊಳ್ಳಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ. ಅಂದ್ರೆ ನೀವು ನಿಮ್ ಸೊಸೆನ ಅಷ್ಟು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದೀರಾ? ಅಯ್ಯೋ, ಓ ಮೈ ಗಾಡ್, ಸೀತಾದೇವಿ ಅವರೇ, ನೀವು ನಿಮ್ ಸೊಸೆನ ಇಷ್ಟು ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ನೀವು ಬೆಸ್ಟ್ ಅತ್ತೆ ಹೇಗೆ ಆಗ್ತೀರಾ? ಅಯ್ಯೋ, ಹಾಗೇನು ಇಲ್ಲಮ್ಮ.